Hello everyone, welcome back to my channel and welcome back to another vlog. ಈ ವ್ಲಾಗ್ ನೋಡ್ತಾ ಇರೋ ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಯುಗಾದಿ. ಸೊ ನೀವು ತಮ್ನೈಲಲ್ಲಿ ನೋಡಿದಾಗೇ ಈ ವಿಡಿಯೋಲಿ ನಾವು ನಮ್ಮ ಮನೇಲಿ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋ ಕ್ಲಿಪ್ಪಿಂಗ್ಸ್ನ ಈ ವ್ಲಾಗಲ್ಲಿ ನೋಡ್ಬೋದು. ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ನೋಡ್ತಿರ್ಬೋದು, ಸೊ ಟೈಮ್ ಆಲ್ಮೋಸ್ಟ್ ಒಂದು 8:30 ಆಗಿತ್ತು ಅನಿಸುತ್ತೆ. ಸೊ ಏನು ಲೈಕ್ ಮನೆ ಕ್ಲೀನಿಂಗ್ ಆಗಿತ್ತು, ಎಂಟ್ರೆನ್ಸಲ್ಲಿ ಗೇಟ್ ಮುಂದೆ ರಂಗೋಲಿ ಹಾಕೋದೊಂದಾಗಿತ್ತು. ಇದಿಷ್ಟೇ ಕೆಲಸನೇ ಆಗಿದ್ದು. ನಾನು ಹಿಂದಿನ ದಿನ ಅಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ನನಗೆ ವರ್ಕ್ ಇದ್ದಿದ್ದರಿಂದ ಮತ್ತು ಟೈಮ್ ಸಿಗಲಿಲ್ಲ. ಸೊ ಕೆಲಸ ಮಾಡೋದಕ್ಕೆ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ. ಸೊ ಮನೆ ಕ್ಲೀನಿಂಗ್ ಎಲ್ಲ ಆಗಿತ್ತು. ಸೊ ಅಮ್ಮ ಇಲ್ಲಿ ನೋಡ್ತಿರ್ಬೋದು ನೀವು, ಹಬ್ಬದ ಅಡುಗೆಗೆ ಅಂತ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಪ್ರಿಪ್ರೇಷನ್ಸ್ ಮುಗಿದ್ಬಿಟ್ರೆ ಅಡುಗೆ ಬೇಗ ಆದಂಗೆ. ಸೊ ನನ್ನ ತಮ್ಮ ಪ್ರತಿ ಹಬ್ಬಕ್ಕೂ ಅವನೇ ಕಾಯಿ ತುರ್ಕೊಡೋದು, ಅದು ಅವನ ಡ್ಯೂಟಿ, ಅವನ ಕೆಲಸ. ಸೊ ಹಬ್ಬ ಅಂದಮೇಲೆ ಎಲ್ಲರ ಮನೇಲೂ ಇರೋ ಹಾಗೇ ನಮ್ಮ ಮನೇಲೂ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಅವ್ರವ್ರು ಬ್ಯುಸಿ ಇದ್ದರು. ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸ ಮಾಡಿ ಎಲ್ಲರೂ ರೆಡಿಯಾಗಿ ಪೂಜೆ ಮಾಡೋದೇ ನೋಡೋದಕ್ಕೆ ಒಂದು ಚೆಂದ ಅಂತ ಹೇಳ್ಬೋದಲ್ವಾ. ನಮ್ಮಮ್ಮ ಮನೇಲಿ ಯಾವುದೇ ಹಬ್ಬ ಇರಲಿ, ಏನೇ ಫಂಕ್ಷನ್ಸ್ ಇರಲಿ, ಫಸ್ಟು ಎದ್ದ ತಕ್ಷಣ ದೇವರಿಗೆ ಒಂದು ಹೂವು ಇಟ್ಟು ನೆಕ್ಸ್ಟು ಅಡುಗೆ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಹಾಲೆಲ್ಲ ಕಾಯಿಸೋದಕ್ಕಿಂತ ಮುಂಚೆನೇ ಫಸ್ಟು ಸ್ಟವ್ ಪೂಜೆ ಮಾಡಿರ್ತಾರೆ. ಸೊ ನಾನಿವತ್ತು ಅಮ್ಮ ಅಲ್ಲಿ ಅಡುಗೆ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದ್ದರು. ಸೊ ನಾನು ಅಷ್ಟರಲ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಿತ್ತು. ಇನ್ ಕೇಸ್ ಪೂಜೆ ಏನಾದರೂ ಬೆಳಗ್ಗೆನೇ ಆಗಿದ್ದಿದ್ರೆ ಮಾವಿನಕಾಯಿ ಚಿತ್ರಾನ್ನ ಇರ್ತಿತ್ತು ಬ್ರೇಕ್ಫಾಸ್ಟ್ಗೆ. ಸೊ ಪೂಜೆ ಇವತ್ತು ಲೇಟ್ ಆಗೋದ್ರಿಂದ ಎಲ್ಲರಿಗೂ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾನಿಲ್ಲಿ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಮ್ಮ ತರಕಾರಿ ಎಲ್ಲ ಕಟ್ ಮಾಡಿ ಮತ್ತು ತೋರಣನೆಲ್ಲ ಹೊಲಿದು ಇಟ್ಟಿದ್ರು. ಸೊ ನಮ್ಮಮ್ಮ ಹೊಲಿತಾರೆ ಪ್ರತಿ ವರ್ಷವೂ ಅಷ್ಟೇ. ನಮ್ಮಮ್ಮ ತೋರಣ ಹೊಲಿದ್ರೆ ನನ್ನ ತಮ್ಮ ಎಲ್ಲ ಡೋರ್ಸ್ಗೂ ಅವನೇ ಕಟ್ತಾನೆ. ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿಯಾಗೋ ಅಷ್ಟರಲ್ಲಿ ಕಾಯಿ ತುರಿನೂ ತುರಿದಿದ್ದ. ಸೊ ಯಾರಿಗೆಲ್ಲ ತರಕಾರಿ ಉಪ್ಪಿಟ್ಟು ಜೊತೆ ಈ ರೀತಿ ಮೇಲೆ ಕಾಯಿ ತುರಿ ಹಾಕ್ಕೊಂಡು ತಿನ್ನೋದು ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಬ್ಬಗಳಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಮನೇಲಿ ಕೆಲಸನ ನೀಟಾಗಿ ಡಿವೈಡ್ ಮಾಡ್ಕೊಂಬಿಡ್ತೀವಿ. ಸೊ ಅಮ್ಮ ಕಂಪ್ಲೀಟ್ ಕಿಚನ್ ಡಿಪಾರ್ಟ್ಮೆಂಟ್ ಅಮ್ಮದು ಕಂಪ್ಲೀಟ್ ಆಗಿರುತ್ತೆ. ಸೊ ನನ್ನ ತಮ್ಮ ಇಬ್ರಿಗೂ ಹೆಲ್ಪ್ ಮಾಡೋ ಥರ ಏನಾದರೂ ಅವ್ನ ನೆಸೆಸಿಟಿ ಇದ್ದರೆ ಅವನಿಗೆ ಕೆಲಸ ಹೇಳ್ತೀವಿ. ಹೊರಗಡೆಯಿಂದ ಏನಾದರೂ ತರೋದು, ಆ ರೀತಿ ಕಾಯಿ ತುರಿಯೋದು, ಈ ಥರ ಎಲ್ಲ ನನ್ನ ತಮ್ಮಗೆ ಹೇಳ್ತೀವಿ. ಸೊ ಅಮ್ಮದು ಕಿಚನ್ ಡಿಪಾರ್ಟ್ಮೆಂಟ್ ಆದರೆ ನಂದು ಕಂಪ್ಲೀಟ್ ಮನೆ ಎಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟು, ರಂಗೋಲಿ ಹಾಕೋದು, ದೇವ್ರ ಮನೆ ಕೆಲಸ, ಪೂಜೆ, ಇದೆಲ್ಲ ನನ್ನ ಡಿಪಾರ್ಟ್ಮೆಂಟು. ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಟೈಮ್ಗೆ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋದು, ಈ ರೀತಿ ಇರುತ್ತೆ ಎಲ್ಲ ಹಬ್ಬಕ್ಕೂ. ನೆಕ್ಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ನಾನಿಲ್ಲಿ ದೇವ್ರ ಮನೆ ಕೆಲಸ ಮಾಡೋಣ, ಪೂಜೆಗೆ ರೆಡಿ ಮಾಡೋಣ ಅಂತ ನಾನಿಲ್ಲಿ ದೇವ್ರ ಮನೆಗೆ ಬಂದಿದ್ದೀನಿ. ಸೊ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ವಿಡಿಯೋಲಿ ಶೇರ್ ಮಾಡೋಣ ನಿಮ್ಮೆಲ್ಲರೊಟ್ಟಿಗೆ ಅಂತ. ಸೊ ನಮ್ಮ ಮನೇಲಿ ಎಲ್ಲ ದಿನಗಳಲ್ಲೂ ಯೂಶ್ವಲಿ ಕಲಶಕ್ಕೆ ಮಾಮೂಲಿ ವಿಲೇದೆಲೆನೇ ಇಡ್ತೀವಿ. ಸೊ ಯುಗಾದಿ ಹಬ್ಬದ ದಿನ ಮಾತ್ರ ಮಾವಿನೆಲೆ ಇಡ್ತೀವಿ ಕಲಶಕ್ಕೆ. ಸೊ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತಲೂ ನನಗೆ ತಿಳಿಸಿ. ಸೊ ಒಬ್ಬೊಬ್ಬರು ಆಚರಣೆ ಒಂದೊಂದು ಥರ ಇರುತ್ತಲ್ವಾ. ಸೊ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ. ಪ್ರತಿಯೊಬ್ಬ ಹಿಂದೂಗೂ ಈ ಯುಗಾದಿ ಹಬ್ಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಾವು ಫಾಲೋ ಮಾಡೋ ಕ್ಯಾಲೆಂಡರ್ ಪ್ರಕಾರ ಬರೋದಾದರೆ ಜಾನ್ 1 ನ್ಯೂ ಇಯರ್. ಸೊ ಕ್ಯಾಲೆಂಡರ್ ಪ್ರಕಾರ ಜಾನ್ 1 ನ್ಯೂ ಇಯರ್ ಆದ್ರೂ ಸಹ ನಮ್ಮ ಪಂಚಾಂಗದ ಪ್ರಕಾರ ಮತ್ತು ಪ್ರಕೃತಿ ಸಾಕ್ಷಿಯಾಗಿ ಯುಗಾದಿನೇ ನಮ್ಮ ಹೊಸ ವರ್ಷ. ಸೊ ನ್ಯೂ ಇಯರ್ ಎಷ್ಟೇ ಸೆಲೆಬ್ರೇಟ್ ಮಾಡಿದ್ರೂ ನಮಗೆ ಯುಗಾದಿ ಬಂದ್ರೇ ಯುಗಾದಿ ಸ್ಟಾರ್ಟ್ ಆದಾಗ ನೇಚರಲ್ಲಿ ಇರೋವಂಥ ವೈಬ್ಸು ಎಲ್ಲನೂ ಪ್ರತಿಯೊಬ್ಬರು ಮನೆಯಲ್ಲಿ ಲೈಕ್ ನ್ಯೂ ಇಯರ್ನ ವೆಲ್ಕಮ್ ಮಾಡೋ ಹಾಗೆಯೇ ತೋರಣ ಎಲ್ಲ ಕಟ್ಟಿ ಎಲ್ಲ ಮಾಡೋದು ಒಂದು ಬ್ಯೂಟಿಫುಲ್ ಆಚರಣೆ ಅಂತಲೇ ಹೇಳ್ಬೋದು. ಸೊ ನನಗಂತೂ ಯುಗಾದಿ ಹಬ್ಬ ತುಂಬಾ ಸ್ಪೆಷಲ್ ಅನಿಸುತ್ತೆ. ಸೊ ಕೆಲವೊಬ್ಬರು ಮನೆಯಲ್ಲಿ ಪಂಚಾಂಗ ಶ್ರವಣ ಸಹ ಮಾಡಿಸ್ತಾರೆ, ಆ ಥರ ಪದ್ಧತಿನೂ ಇರುತ್ತೆ. ಸೊ ಈಗ ವಿಡಿಯೋ ನೋಡ್ತಾ ಇರೋ ಯಾರ ಮನೇಲಾದ್ರೂ ಪಂಚಾಂಗ ಶ್ರವಣ ಮಾಡಿಸೋ ಪದ್ಧತಿ ಇದೆಯಾ ಯುಗಾದಿ ಹಬ್ಬದ ದಿನ ಅಂತ ಹೇಳಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಮಾಡಿದ್ದಾರೆ ಅಲ್ವಾ. ಸೊ ಕಷ್ಟ ಸುಖ ಎರಡನ್ನೂ ಈ ವರ್ಷ ಸಮವಾಗಿ ಸ್ವೀಕರಿಸಬೇಕು ಅಂತ ಬೇವು ಬೆಲ್ಲ ತಿನ್ನೋದು ಇದೆಲ್ಲ. ಸೊ ಯುಗದ ಆದಿಯೇ ಯುಗಾದಿ.
ಸೊ ಈ ವರ್ಷ ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬ. ಸೊ ಈ ವ್ಲಾಗ್ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ತಡವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ದೇವ್ರ ಮನೆ ಎಲ್ಲ ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ ಫೋಟೋ ವಿಗ್ರಹ ಎಲ್ಲದಕ್ಕೂ ವಿಭೂತಿ ಅರಿಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ನೀಟಾಗೆಲ್ಲ ಜೋಡಿಸಿಟ್ಬಿಟ್ಟು ಬರೋ ಅಷ್ಟರಲ್ಲಿ ಅಮ್ಮ ಇಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಫೈನಲ್ ಆಗಿ ಇಲ್ಲಿ ಒಬ್ಬಟ್ಟು ತಟ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ದೇವ್ರ ಪೂಜೆ ದೇವ್ರ ನೈವೇದ್ಯಕ್ಕೆ ಬೇಕಿತ್ತಲ್ವ, ಮಾಡಿರ್ತಕ್ಕಂಥ ಅಡುಗೆ ಎಲ್ಲ ಫಸ್ಟ್ ದೇವರಿಗೆ ತೆಗೆದು ಆಮೇಲೆ ಲೈಕ್ ಮನೆಯವರೆಲ್ಲ ತಿನ್ನೋದಲ್ವಾ. ಸೊ ನಾನು ಅದು ರೆಡಿ ಮಾಡ್ಕೊಂಡು ಹೋಗೋಣ ತಟ್ಟೆ ಅಂತ ಬಂದಿದ್ದೆ. ಸೊ ಅಮ್ಮನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು. ಈಗ ಲಾಸ್ಟ್ ಒಬ್ಬಟ್ಟು ಸುಡ್ತಾ ಇದ್ದಾರೆ ಅಷ್ಟೇ. ಸೊ ಈಗ ನೆಕ್ಸ್ಟು ಪೂಜೆ ಮಾಡೋದಕ್ಕೆ ಹೋಗಬೇಕು. ಸೊ ನಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡಿದರು ಹಬ್ಬದ ಸ್ಪೆಷಲ್ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಒಬ್ಬಟ್ಟು ಸುಟ್ಟಿರೋದನ್ನೆಲ್ಲ ಆರಿದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟಿದ್ರು. ನಾನು ವಿಡಿಯೋ ಎಡಿಟ್ ಮಾಡೋವಾಗಲೂ ಸಹ ಈ ಪ್ಲೇಟ್ನ ನೋಡಿ ಮತ್ತೆ ಆಸೆ ಆಗ್ತಾಯಿತ್ತು ಒಬ್ಬಟ್ಟು ತಿನ್ನಬೇಕು ಅಂತ. ನನಗಂತೂ ಒಬ್ಬಟ್ಟು ತುಂಬಾ ಇಷ್ಟ, ನಿಮಗೂ ಇಷ್ಟನಾ ಅಂತ ಹೇಳಿ. ಸೊ ಒಬ್ಬಟ್ಟಂತೂ ಇದ್ದೇ ಇತ್ತು. ನಮ್ಮಮ್ಮ ಒಬ್ಬಟ್ಟು ಅಡುಗೆ ತುಂಬಾ ಸ್ಪೆಷಲ್ ಅಂತಲ್ಲ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ಒಬ್ಬಟ್ಟು ಅಡುಗೆ ಅಂತೂ ಮಾತಾಡೋಂಗೆ ಇಲ್ಲ, ಹಂಗೆ ಮಾಡಿರ್ತಾರೆ. ಸೊ ಒಬ್ಬಟ್ಟು ರೈಸ್ ಮಾಮೂಲಿ ವೈಟ್ ರೈಸು ಮತ್ತು ಇದು ಒಬ್ಬಟ್ಟು ಸಾರು ಅಂತ ಮಾಡ್ತೀರಿ. ನಮ್ಮ ಮನೇಲಿ ರಸ ಮಾಡೋದಿಲ್ಲ, ಮಸಾಲೆ ಎಲ್ಲ ಹುರಿದ್ಬಿಟ್ಟು ಸಾರು ಮಾಡ್ತಾರೆ. ಸೊ ಒಬ್ಬಟ್ಟು ಸಾರು ಅದು ಮಾಡಿದರು. ನೆಕ್ಸ್ಟ್ ಅದ್ರ ಜೊತೆಗೆ ಕೋಸಂಬರಿ, ಹುಳ್ಳಿಕಾಯಿ ಉಸ್ಲಿ, ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲೇ ಒಬ್ಬಟ್ಟು ಸಹ ಸುಡ್ತೀರಿ ನಮ್ಮ ಮನೆಯಲ್ಲಿ. ಸೊ ಪಲ್ಯದ ಒಬ್ಬಟ್ಟು ಥರ ಆಗುತ್ತೆ. ಸೊ ಮಾವಿನಕಾಯಿ ಚಿತ್ರಾನ್ನ, ಪಲ್ಯದ ಒಬ್ಬಟ್ಟು ಮತ್ತು ಸಾಂಬಾರು ತುಂಬ ಯಮ್ಮಿ ಅಂತಲೇ ಹೇಳ್ಬೋದು, ಸ್ವೀಟ್ ಇಷ್ಟ ಆಗದೆ ಇರೋರಿಗೆ. ಸೊ ಹುಳ್ಳಿಕಾಯಿ ಉಸ್ಲಿ ನೋಡ್ತಿರ್ಬೋದು, ಕಲರ್ಫುಲ್ಲಾಗಿ ಚೆನ್ನಾಗಿ ಮಾಡಿದರು. ಸೊ ಇಷ್ಟಿತ್ತು ನಮ್ಮ ಇವತ್ತು ಲಂಚ್ ಪ್ಲೇಟಲ್ಲಿ. ಸೊ ಹಬ್ಬಗಳಲ್ಲಿ ನನಗೆ ಬಾಳೆಲೆ ಊಟ ತಿನ್ನಬೇಕು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅಮ್ಮ ಹಬ್ಬದ ದಿನ ಅಂತೂ ಎಲ್ಲ ಅಡುಗೆ ತುಂಬಾ ಯಮ್ಮಿಯಾಗಿ ಮಾಡಿದರು. ಸೊ ನನಗೆ ಹಬ್ಬದ ದಿನ ಬಾಳೆಲೆ ಅಥವಾ ನಾವು ತಿನ್ನುವಂಥ ಊಟದ ಪ್ಲೇಟು ಕಲರ್ಫುಲ್ಲಾಗಿರಬೇಕು, ತುಂಬ ಐಟಮ್ಸ್ ಇರಬೇಕು, ಆ ಥರ ಮೈಂಡ್ಸೆಟ್ ನನಗೆ. ಸೊ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಹೇಗಿತ್ತು, ಅಲಂಕಾರ ಪೂಜೆ ಎಲ್ಲ ಆದಮೇಲೆ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ನೋಡ್ಕೊಂಬಂದ್ರಲ್ವಾ ಹೇಗಿತ್ತು ಅಂತ. ಸೊ ನಿಜ ಹಬ್ಬಗಳಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡಿ, ಮನೆ ಮುಂದೆ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿ, ಮನೆ ಎಲ್ಲ ಡೆಕೋರೇಟ್ ಮಾಡಿ ಪೂಜೆ ಮಾಡಿದ್ಮೇಲೆ ಒಂದು ರೀತಿ ಕಂಪ್ಲೀಟಾಗಿ ಪಾಸಿಟಿವ್ ವೈಬ್ಸ್, ಹಬ್ಬದ ಕಲೆ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಆಗಲೇ ಹೇಳ್ದಾಗ್ಲೇ ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ತಟ್ಟೆ ವೆರೈಟೀಸಿಂದ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಊಟ ಇದ್ದರೆ ನಿಜ ಟೆಂಪ್ಟಿಂಗ್ ಆಗಿರುತ್ತೆ, ತಿನ್ನೋದಕ್ಕೆ ಆಸೆ ಆಗುತ್ತೆ ಪ್ಲೇಟ್ ನೋಡಿದ ತಕ್ಷಣ. ಸೊ ಆ ಥರ ಇಷ್ಟೇ ಈ ಯುಗಾದಿ ಹಬ್ಬದ ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.